ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಪ್ರಮೀಳಾ ನಾಯ್ಡು ಅವರು ಇವತ್ತು ಮೈಸೂರಿಗೆ ಆಗಮಿಸಿರುವಂಥದ್ದು. ಮೈಸೂರಿನ ಮಹಿಳಾ ಸಾರ್ವಜನಿಕರ ಕುಂದುಕೊರತೆಗಳನ್ನು ಕೂಡ ಆಲಿಸಿರುವಂಥದ್ದು. ಮಹಿಳೆಯರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಶೀಘ್ರವಾಗಿ ಪರಿಹಾರ ಕಲ್ಪಿಸುವಂಥ ಒಂದು ಭರವಸೆಯನ್ನು ಕೂಡ ನೀಡಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಪ್ರಮೀಳಾ ನಾಯ್ಡು ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ. ಇವತ್ತು ಮೈಸೂರಿಗೆ ಬಂದಿದ್ದೀರಿ, ಇಲ್ಲಿ ಮಹಿಳಾ ಸಾರ್ವಜನಿಕರ ಕುಂದುಕೊರತೆಯನ್ನು ಆಲಿಸಿದಿರಿ. ಯಾವ ರೀತಿಯಾದ ಸಮಸ್ಯೆಗಳು ಕಂಡು ಬಂದವು, ಯಾವ ರೀತಿಯಾದಂಥ ಸಮಸ್ಯೆಗಳು ಹೆಚ್ಚಾಗಿವೆ ಮೇಡಮ್ ಈ ಭಾಗದಲ್ಲಿ? ಇಲ್ಲಿ ನನಗೆ ಈಗ ಅಹವಾಲುಗಳನ್ನ ಸ್ವೀಕರಿಸುವಾಗ ಹೆಚ್ಚು ಕೌಟುಂಬಿಕದ ದೌರ್ಜನ್ಯ ಹೆಚ್ಚಾಗಿ ಕಾಣ್ತಾ ಇತ್ತು, ಹಲ್ಲೆ ಕಾಣ್ತಾ ಇತ್ತು. ಆಮೇಲೆ ಅವರಿಗೆ ಒಂದು ಬೇರೆ ರೀತಿಯ ಒಂದು ಸಂಬಂಧ, ಅಕ್ರಮ ಒಂದು ಸಂಬಂಧ ಇರುವಂಥದ್ದು, ಹೆಂಡತಿಗೆ ತುಂಬ ಒಂಥರ ದೌರ್ಜನ್ಯ ಮಾಡೋದು, ಹಲ್ಲೆ ಮಾಡುವಂಥ ಒಂದು ಪ್ರಕರಣಗಳು ನನಗೆ ಬಂತು. ಏಕೆಂದರೆ ಗಂಡ ಹೆಂಡತಿನ ಮದುವೆ ಮಾಡಿಕೊಂಡು ಮಗು ಆಗೋರ್ಗೂ ಜೊತೆಯಲ್ಲಿದ್ದು ನಂತರ ಅವರಿಗೆ ಬೇರೆ ಒಂದು ಅಕ್ರಮ ಸಂಬಂಧದಿಂದ ಆ ಹೆಣ್ಮಗಳು ಅಳ್ತಾ ಇದ್ಲು, ನಮಗೆ ಯಾಕೆ ನಾವು ಕೆಲಸಕ್ಕೂ ಹೋಗ್ತಾ ಇಲ್ಲ. ಇಂಜಿನಿಯರ್ ಮಾಡಿದ್ದಾಳೆ, ಆ ಹೆಣ್ಮಗಳು ಮಾಡಿಲ್ಲ. ಇನ್ನೊಂದು ಹೆಣ್ಮಗಳು MBA ಮಾಡಿದ್ದಾರೆ, ಆ ಹೆಣ್ಮಗಳು ಕೆಲಸ ಕಳಿಸ್ತಾ ಇಲ್ಲ. ಯಾಕಂದರೆ ಈ ಗಂಡಸರ ಒಂದು ಡಾಮಿನೇಷನ್ ಏನಂತ ಹೇಳ್ತೀವಿ ನೋಡಿ, ಮದುವೆ ಆಗಿದ ತಕ್ಷಣ ಎಲ್ಲ ಒಂದು ಮಾಡುವಂಥ ಅಧಿಕಾರ ಯಾರಿಗೂ ಇರೋದಿಲ್ಲ. ಪ್ರತಿಯೊಂದು ಹೆಣ್ಮಗಳಿಗೂ ಅವಳದೇ ಆದ ಒಂದು ಸಂವಿಧಾನದಲ್ಲಿ ಒಂದು ಹಕ್ಕಿದೆ. ಆಕೆ ಜೀವನವನ್ನು ರೂಪಿಸ್ಕೊಳ್ಳೋದಲ್ಲಿ ಒಂದು ಸಂವಿಧಾನಾತ್ಮಕವಾಗಿ ಜೀವನವನ್ನು ಆಕೆ ರೂಪಿಸ್ಕೊಳ್ಬೋದು. ಮದುವೆ ಆಗಿದ ತಕ್ಷಣ ನೀವು ಕೆಲಸಕ್ಕೆ ಹೋಗಬೇಡ ಅಂತ ಹೇಳೋದು ಆಕೆಗೆ ಒಂದು ಏನೋ ಒಂದು ಟ್ಯಾಲೆಂಟನ್ನು, ಹಿಡನ್ ಟ್ಯಾಲೆಂಟನ್ನು ಒಂದು ನಾಶ ಮಾಡೋಂಥದ್ದು ಯಾವುದೋ ಅಧಿಕಾರ ಇಲ್ಲ. ಅದರಿಂದ ನಾನು 4 ಗಂಟೆಗೆ ಒಬ್ಬನ ಕರೆದಿದ್ದೀನಿ, ಕರೆದುಬಿಟ್ಟು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀನಿ. ಆ ಹೆಣ್ಮಗಳು ಫಸ್ಟು ಕೆಲಸಕ್ಕೆ ಹೋಗಲಿ, ಕೆಲಸಕ್ಕೆ ಹೋದಾಗ ಆಕೆಗೆ ಏನೋ ಒಂದು ಅಮೌಂಟ್ ಮೊತ್ತ ಬರುತ್ತೆ, ತನ್ನ ಮಗುಗೆ ಏನು ಬೇಕೋ ಅದು ಕೊಡಿಸ್ಬೋದು. 10 ರೂಪಾಯಿ 5 ರೂಪಾಯಿಗೂ ಒಬ್ಬ ಭಿಕ್ಷೆ ಬೇಡೋ ಅಂತ ಇದೂ ಇರಲ್ಲ. ಯಾಕೆಂದರೆ ಗಂಡ ಒಂದು ಕರ್ತವ್ಯ, ಮದುವೆ ಮಾಡ್ಕೊಂಡ್ಮೇಲೆ ತನ್ನ ಹೆಂಡತಿ ಮಕ್ಕಳನ್ನು ನೋಡಿಕೊಂಡು ಆಕೆಗೆ ಸಾಕುವಂಥ ಕರ್ತವ್ಯ ಇದೆ, ಅವ್ರ ತಂದೆ ತಾಯಿಗಳಿಗೂ ಇದೆ. ಆ ಕರ್ತವ್ಯದಲ್ಲಿ ಲೋಪ ದೋಷ ಮಾಡೋದು ಅದು ಆಮೇಲೆ ಮಾತಾಡೋಣ ಕಾನೂನು. ಈಗ ಈ ಹೆಣ್ಮಗಳು ಇಂಜಿನಿಯರ್ ಮಾಡಿದ್ದಾರೆ, MBA ಮಾಡಿದ್ದಾರೆ, ಇನ್ನೊಂದು ಹೆಣ್ಮಗಳು ಕೆಲಸಕ್ಕೆ ಹೋಗಲಿ, ಕೆಲಸಕ್ಕೆ ಹೋಗಾಗ ಆಕೆಗೆ ಒಂದು ಆತ್ಮಸ್ಥೈರ್ಯ ಬರುತ್ತೆ. ಆ ಹಣದಿಂದ ಮಗುನ ಒಂದು ನೋಡ್ಕೊಳ್ಳೋದ್ರಿಂದ ನಂತರ ಅದು ಫ್ಯಾಮಿಲಿ ಮ್ಯಾಟರ್ದು ಏನಿದೆ ಅದ್ರದ್ದು ಬಗ್ಗೆ ಅಲ್ಲಿ ಕೌನ್ಸಿಲಿಂಗ್ ಕರೆಯೋಂಥದ್ದು ಮಾತಾಡೋದಿರುತ್ತೆ. ಫಸ್ಟ್ ಆಕೆ ಕಾಲ ಮೇಲೆ ನಿಂತ್ಕೊಂಡು ಆಕೆ ಸದೃಢರಾಗಬೇಕು, ಆಕೆಗೆ ಒಂದು ಆತ್ಮಸ್ಥೈರ್ಯ ಬರಬೇಕು. ಆ ನಿಟ್ಟಲ್ಲಿ ಮಹಿಳಾ ಆಯೋಗ ಯಾವಾಗಲೂ ಹೆಣ್ಮಕ್ಳಿಗೆ ಆ ಧೈರ್ಯವನ್ನೇ ಹೇಳ್ತಾ ಇರುತ್ತೆ. ಫಸ್ಟ್ ನೀವು ಕೆಲಸಕ್ಕೆ ಹೋಗಿ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳೋ ಒಂದು ಆತ್ಮಸ್ಥೈರ್ಯ ತಗೊಳ್ಳಿ, ನಂತರ ಏನು ಬೇಕಾದ್ರೂ ಅದನ್ನು ನಾವು ಸಾಲ್ವ್ ಮಾಡ್ಬೋದು. ಮೇಡಮ್, ನೀವು ಈಗಾಗಲೇ ರಾಜ್ಯದೆಲ್ಲೆಡೆ ಪ್ರವಾಸವನ್ನು ಮಾಡ್ತಾ ಇದ್ದೀರಿ. ಯಾವ ವಿಭಾಗಗಳಲ್ಲಿ ಹೆಚ್ಚೆಚ್ಚು ಈ ರೀತಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರ್ಬೋದು, ಈ ಥರ ಪ್ರಕರಣಗಳು ಯಾವ ಭಾಗದಲ್ಲಿ ಹೆಚ್ಚೆಚ್ಚು ಕಂಡು ಬರ್ತಾ ಇದೆ? ಈ ರೀತಿಯಲ್ಲಿ ಮೋಸ್ಟ್ಲಿ ಈ ಥರ ಮೈಸೂರು ಆಗಿರ್ಬೋದು, ಬ್ಯಾಂಗ್ಳೂರು ಆಗಿರ್ಬೋದು, ಬೆಳಗಾಮು ಅಥವಾ ಈ ರೀತಿಯಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಮೇನ್ ಒಂದು ಮೇಜರ್ ಸಿಟೀಸ್ ಅಂತೀವಲ್ಲ ಆ ಕಡೆಗೆ ನಮಗೆ ಇದು. ಯಾಕಂದರೆ ಇಲ್ಲೆಲ್ಲ ಎಜುಕೇಟೆಡ್ಸ್ ಇರ್ತಾರೆ, ಲವ್ ಮ್ಯಾರೇಜ್ ಮಾಡ್ಕೊತಾ ಇರ್ತಾರೆ. ನಂತರ 1-2 ವರ್ಷ ಆದಮೇಲೆ ಅವರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಇಬ್ಬರು ಅರ್ನ್ ಮಾಡ್ತಾ ಇರೋದ್ರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ, ಅದೆಲ್ಲನೂ ಡೈವರ್ಸ್ ರೂಪಕ್ಕೆ ಹೋಗ್ತಾ ಇದೆ. ಈ ರೀತಿಯಲ್ಲಿ ನನಗೆ ನಮ್ಮಲ್ಲಿ ಬಂದಿರೋವರೆಗೂ ಈವರೆಗೂ ವರದಿಯಾಗಿರೋದು, ಮುಂದೆ ಏನಾಗುತ್ತೆ ಹೇಳೋಕ್ಕಾಗಲ್ಲ, ಇಷ್ಟವರೆಗೂ ನಮಗೆ ಬಂದಿರೋದು ಆ ಪ್ರಕರಣಗಳೇ ಹೆಚ್ಚಾಗಿದೆ. ಮೇಡಮ್, ಅದಲ್ಲದೆ ಈಗ ಕೊರೋನಾದಂಥ ಲಾಕ್ಡೌನ್ ಅಂಥ ಸಮಯದಲ್ಲಿ ಈಗಾಗಲೇ ಬಾಲ್ಯ ವಿವಾಹಗಳು ಹೆಚ್ಚಾಗ್ತಾ ಇರ್ಬೋದು ಅಂತ, ಜೊತೆಗೆ ಚಿಕ್ಕ ಮಕ್ಕಳನ್ನ ಕೆಲಸಕ್ಕೆ ಕಳಿಸ್ತಾ ಇರುವಂಥ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇರ್ಬೋದು. ಈ ಬಗ್ಗೆ ಯಾವ ರೀತಿಯಾದಂಥ ಕ್ರಮ ಕೈಗೊಂಡಿದ್ದೀರಿ ಮೇಡಮ್? ಯಾವ ರೀತಿಯ ಈ ಥರ ಪ್ರಕರಣಗಳು ಏನಾದರೂ ಕಂಡು ಬಂದಿದ್ದಾವ? ನೋಡಿ, ಈಗ ನಾನು ಮಹಿಳಾ ಆಯೋಗದಲ್ಲಿ ಇರೋದ್ರಿಂದ ನಾನು ಬಾಲ್ಯದ ಹೆಣ್ಮಕ್ಳು ಒಂದು 16 ವರ್ಷದ ಹೆಣ್ಮಕ್ಳು ಅಂದರೆ ಅದು ನಮ್ಮ ಒದಗಿ ಇವತ್ತಿಲ್ಲ ಮುಂದಿನ ದಿನದಲ್ಲಿ ಆ ಹೆಣ್ಮಗಳು ಮಹಿಳೆ ಆಗ್ತಾಳೆ. ಅದರಿಂದ ನನಗೆ ಈ ಬಾರ್ಡರ್ ಇರುತ್ತೆ ಅಲ್ವಾ, ಈ ಗಡಿ ಪ್ರದೇಶಗಳಲ್ಲಿ ನಮಗೆ ಹೆಚ್ಚು ಬಾಲ್ಯ ವಿವಾಹ, ಬಾಲ್ಯ ಲೇಬರ್, ಚೈಲ್ಡ್ ಲೇಬರ್ಸು ಹೆಚ್ಚು ಕಂಡು ಬರ್ತಾ ಇದೆ. ಆಗ ನಾನು ಅಲ್ಲಿರುವವರಿಗೆ ಹೇಳಿದಾಗ ಅವರೆಲ್ಲ ನಮಗೆ ಒಂದು ಮನವಿ ಕೊಟ್ಟರು. ಅಲ್ಲಿರುವಂಥ ಪತ್ರಿಕಾ ಮಾಧ್ಯಮದ ಬಂಧುಗಳು, ಮಾಧ್ಯಮ ಮಿತ್ರರೆಲ್ಲ ಬಂದಿದ್ದರು. ಅವರೆಲ್ಲ ಹೇಳ್ತಾಯಿದ್ರು, ಮೇಡಮ್ ಇಲ್ಲಿ ಒಂದು ಯಾವುದಾದ್ರು ಒಂದು ಗಾರ್ಮೆಂಟ್ ಸ್ಟಾರ್ಟ್ ಮಾಡೋದು ಅಥವಾ ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡೋದು ಮಾಡಿದ್ರೆ ಅವರು ಬಾರ್ಡ್ರಲ್ಲಿ ಇರುವಂಥ ಒಂದು ಬೇರೆದು ಒಂದು ಆಂಧ್ರ ಪ್ರದೇಶ ಒಂದು ಬಾರ್ಡ್ರಿಗೆ ಅವರು ಹೋಗುವಂಥ ಪರಿಸ್ಥಿತಿ ಇರೋದಿಲ್ಲ, ಇಲ್ಲೇ ನಾವು ಅವರಿಗೆ ಜೀವನ ಕೊಡಬೇಕಾಗತ್ತೆ. ಆಗ ಏನಾಗುತ್ತೆ ಅಂದರೆ ಈ ಒಂದು ಫಸಲು ಬರೋ ಸಮಯದಲ್ಲಿ ಆ ಮಕ್ಕಳನ್ನ ಸ್ಕೂಲಲ್ಲಿ ಫುಲ್ ಅಟೆಂಡೆನ್ಸ್ ಕಡಿಮೆ ಆಗೋಗುತ್ತಂತೆ. ಯಾಕಂದರೆ ಅವರು ಆ ಟೈಮಲ್ಲಿ ಅವ್ರಿಗೆ ಲೇಬರ್ ಬರುತ್ತೆ. ತಂದೆ ತಾಯಿಗಳಿಗೆ ಈಗ ಕರೋನಾ ಲಾಕ್ಡೌನು ದುಡ್ಡಿಲ್ಲದೆ ಇರೋದ್ರಿಂದ ಮಕ್ಕಳು ಅಲ್ಲಿ ಹೋಗಿ ಸಂಪಾದನೆ ಮಾಡೋದು ಕಂಡು ಬರ್ತಾ ಇದೆ. ಅದರಿಂದ ನಾವು ಅಲ್ಲಿರುವಂಥ ಒಂದು ಈ ಮಕ್ಕಳಿಗೆ ಚೈಲ್ಡ್ ಶೆಲ್ಟರ್ ಹೌಸ್ ಅಂತ ಒಂದು ಮಾಡಿ ಅವ್ರಿಗೆ ಅಲ್ಲಿ ಊಟ ತಿಂಡಿ ವಸತಿ ಮಾಡಿಸ್ಬೇಕು. ಅಲ್ಲಿ ಮಾಡಿದಾಗ ಅವರು ಬೇರೆ ಕಡೆ ಹೋಗದೆ ಇರೋಂಗೆ ಅಲ್ಲಿ ಒಂಥರ ಪ್ರಿವೆಂಟ್ ಮಾಡ್ಬೋದು. ಅವರ ತಂದೆ ತಾಯಿಗಳಿಗೆ ಒಂದು ಕೆಲಸ ಅಂತ ಇದ್ದರೆ ಅವರು ಎಲ್ಲೂ ಹೋಗಲ್ಲ ಅಂತ ಹೇಳಿಬಿಟ್ಟು ಈ ಒಂದು ಬಾರ್ಡ್ರಲ್ಲಿ ಇದು ಮೊಳಕಾಲ್ಮೂರು ಆಗಿರ್ಬೋದು, ಬಾಗೇಪಲ್ಲಿ ಆಗಿರ್ಬೋದು, ಈ ಕೊಡಗು, ಈ ರೀತಿಯಲ್ಲೆಲ್ಲ ನಮಗೆ ಈ ಥರ ಒಂದು ಬಂತು. ಇದರ ಬಗ್ಗೆ ನಾವು ಇನ್ನೂ ಸ್ಟಡಿ ಮಾಡಿ ರಿಪೋರ್ಟ್ ಮಾಡಿ ಅದನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೊಡ್ತೀವಿ, ಮತ್ತು ಅಲ್ಲಿರುವಂಥ ಒಂದು ಕಲ್ಯಾಣ ಸಮಾಜ ಇಲಾಖೆಯ ಮಂತ್ರಿಗಳಿಗೂ
ನಾನು ಅದನ್ನು ಕೊಡಬೇಕಂತ ಅಂದ್ಕೊಂಡಿದ್ದೆ. ಮೇಡಮ್, ಈ ರೀತಿಯಾಗಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರ್ಬೋದು, ಈ ರೀತಿಯ ಪ್ರಕರಣಗಳು ಸಂಬಂಧಪಟ್ಟಂಗೆ ಮಹಿಳೆಯರನ್ನು ಸಂಪರ್ಕಿಸಬೇಕು ಅಂದ್ರೆ ಆ ರೀತಿ ಏನಾದರೂ ಕಾಲ್ ಸೆಂಟರ್ ಆಗಿರ್ಬೋದು, ಹೆಲ್ಪ್ ಸೆಂಟರ್ ಆಗಿರ್ಬೋದು, ಆ ಥರ ಏನಾದರೂ ಹೊಸ ಯೋಜನೆಗಳು ಆ ಥರದ್ದು ಏನಾದರೂ ಮಾಡ್ಕೊಂಡಿದ್ದೀರಾ? ಹೊಸದಾಗಿ ಯೋಚನೆ ಮಾಡಿಲ್ಲ, ಯಾಕಂದರೆ ಹೊಸದಾಗಿ ಮಾಡೋದಕ್ಕೆ ರೀಚ್ ಆಗಬೇಕಾದ್ರೆ ಲೇಟ್ ಆಗುತ್ತೆ. ಇವಾಗ 181 ಅಂತ ನಮ್ಮಲ್ಲಿ ಆಲ್ರೆಡಿ ಇದೆ ಒಂದು ಕಾಂಟ್ಯಾಕ್ಟ್. ನೋಡಿ, ಮಹಿಳಾ ಮತ್ತು ಮಕ್ಕಳ ಒಂದು ಅಭಿವೃದ್ಧಿ ಇಲಾಖೆಯ ಅಂಡ್ರಲ್ಲಿ ನಮ್ಮದು ಒಂದು ಅಂಗ ಸಂಸ್ಥೆ ನಮ್ಮದು ಮಹಿಳಾ ಆಯೋಗ. ಅದರಿಂದ 181 ಆಲ್ರೆಡಿ ಇದೆ. ಆಮೇಲೆ ನಮ್ಮಲ್ಲಿ ಇಮೇಲ್ ಇದೆ ಮತ್ತು ಅಡ್ರೆಸ್ ಇದೆ. ಅದಕ್ಕೆ ನೀವು ಪತ್ರದ ಮುಖಾಂತರನೂ ಅವರು ಬರೀಬೋದು ಅಥವಾ ಇಮೇಲ್ ಮುಖಾಂತರ, ಆಮೇಲೆ ಫೋನ್ ಇದೆ, ಅದ್ರ ಮುಖಾಂತರನೂ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಎಮರ್ಜೆನ್ಸಿ ಆ ಹೆಣ್ಮಗಳಿಗೆ ರಾತ್ರಿ ಅತ್ಯಾಚಾರ ಅಥವಾ ಆ ಮಗಳಿಗೆ ಏನಾದ್ರು ಒಂದು ಶೆಲ್ಟ್ರ್ ಬೇಕಂದರೆ, ದೌರ್ಜನ್ಯ ಆಗಿರುತ್ತೆ, ಗಂಡ ಕುಡಿದು ಹೊಡೆದಿರುತ್ತೆ, ಆ ಅಂಥ ಸಮಯದಲ್ಲಿ ನಾವು ಅವರು ಫೋನ್ ಮಾಡಿದ ತಕ್ಷಣ ಅಟೆಂಡ್ ಆಗಿ ಆ ಹೆಣ್ಮಗಳಿಗೆ ಒಂದು ಅದು ಫೋನ್ ಮುಖಾಂತರ ಆಕೆಗೆ ಧೈರ್ಯ ಕೊಟ್ಟು ಅಲ್ಲಿರುವಂಥ ನಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಇದರಲ್ಲಿ ಸ್ವಾಧಾರ ಕೇಂದ್ರಗಳಿದೆ, ಸಾಂತ್ವನ ಇದೆ, ಒನ್ ಸ್ಟಾಪ್ ಸೆಂಟರ್ ಇದೆ, ಸಖಿ, ಈ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಆಕೆಗೆ ಅಲ್ಲಿ ವ್ಯವಸ್ಥೆ ಮಾಡಿ ಆಕೆಗೆ ಒಂದು ಕೌನ್ಸಿಲಿಂಗ್ ಮಾಡಿ ಆಕೆಗೆ ಟ್ರೀಟ್ಮೆಂಟ್ ಕೊಡೋ ಅಂಥದ್ದೆಲ್ಲರೂ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ಮಹಿಳೆಯರ ಪರವಾಗಿ ಹಲವಾರು ಸೌಲಭ್ಯಗಳಿದೆ. ಅದನ್ನು ನಾವು ರೀಚ್ ಮಾಡಿಸ್ತಾ ಇದ್ದೀವಿ. ನಾವು ಇರುವಂಥ ಪ್ರತಿಯೊಂದು ಡಿಗಳು, ಪ್ರತಿಯೊಂದು ಜಿಲ್ಲೆಯ ಡಿಗಳು, CDPOಗಳು ಅವ್ರುಗಳು ಆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚು ಅದು ರೀಚ್ ಆಗಬೇಕು. ಆ ಮಹಿಳೆಯರಿಗಿರುವಂಥ ಹಲವಾರು ಸೌಲಭ್ಯಗಳು, ಮಹಿಳಾ ಪರವಾಗಿರುವಂಥ ಕಾನೂನಾಗಿರ್ಬೋದು ಸೌಲಭ್ಯ, ಅದು ರೀಚ್ ಆಗಬೇಕು. ಈ ನಿಟ್ಟಲ್ಲೂ ಕೆಲಸ ಮಹಿಳಾ ಆಯೋಗ ಮಾಡ್ತಾ ಇದೆ. ಮೇಡಮ್, ಇತ್ತೀಚೆಗೆ ಬಾಗಲಕೋಟೆಯಲ್ಲಿ ಶಾಸಕರಾದಂಥ ಸಿದ್ದು ಸವದಿಯವರು ಮಹಿಳಾ ನಗರ ಪಾಲಿಕೆ ಸದಸ್ಯನ ಎಳೆದಾಡಿ ಆಕೆಗೆ ಗರ್ಭಪಾತ ಆಗಿರುವಂಥದ್ದು, ಈ ಒಂದು ಪ್ರಕರಣದ ಬಗ್ಗೆ ನೀವು ಮಹಿಳಾ ಆಯೋಗ ಯಾವ ರೀತಿಯಾದಂಥ ಕ್ರಮ ಕೈಗೊಂಡಿದ್ದೆ, ಈ ಬಗ್ಗೆ ಏನು ವರದಿ ಮಾಡಿದ್ದೀವಿ? ಅಲ್ಲ, ನಾವು ಅವಾಗ ಸುಮೋಟೋ ಕೇಸ್ ದಾಖಲೆ ಮಾಡ್ಕೊಂಡಿದ್ವಿ. ಅದು ನಮ್ಮ ಮಾಧ್ಯಮದಲ್ಲಿ ನೋಡಿದ ತಕ್ಷಣ ಸುಮೋಟೋ ಕೇಸ್ ಮಾಡಿದ್ದೀವಿ. ಅಲ್ಲಿರುವಂಥ SP ಗೂ ನಾನು ಸೂಚನೆ ಮಾಡಿದ್ವಿ, ಇದ್ರ ಬಗ್ಗೆ ನೀವೇನಿದೆ ಅದನ್ನು ತನಿಖೆ ಮಾಡಿ ನಮಗೆ ವರದಿ ಕೊಡಬೇಕು ಅಂತ. ಅದು ತನಿಖೆ ಹಂತದಲ್ಲಿದೆ. ತನಿಖೆ ಹಂತ ಆದಮೇಲೆ ನಮಗೆ ವರದಿ ಬಂದಮೇಲೆ ಅದ್ರ ಬಗ್ಗೆ ನಾನು ಕ್ರಮ ತಗೊಳ್ತೀನಿ. ಇದಿಷ್ಟು ಏನು ಮಹಿಳಾ ಆಯೋಗದ ಅಧ್ಯಕ್ಷರ ಮಾತಾಗಿರುವಂಥದ್ದು. ಸಾಕಷ್ಟು ಮಹಿಳೆಯರ ಸಮಸ್ಯೆಗಳನ್ನು ನಾವು ಆಲಿಸ್ತಾ ಇದ್ದೀವಿ. ಮಹಿಳೆಯರು ಬಂದಂಥ ಸಮಸ್ಯೆಗಳನ್ನು ತಂದಂಥವನ್ನು ಕೂಡ ಶೀಘ್ರದಲ್ಲೇ ಬಗೆಹರಿಸ್ತೀವಿ. ಜೊತೆಗೆ 181 ಏನು ಹೆಲ್ಪ್ ಸೆಂಟರ್ ಇದೆ, ಇದಕ್ಕೆ ಅವರು ಯಾವ ರೀತಿಯಾದಂಥ ತೊಂದರೆಗಳಿದ್ರು ಕೂಡ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಸ್ಥಳೀಯ ಏನು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಅಥವಾ ಮಹಿಳಾ ಆಯೋಗದ ಅಧಿಕಾರಿಗಳನ್ನು ಅಲ್ಲಿ ಕಳಿಸಿ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಇವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ ವಿನಯ್ ಬಸಪ್ಪ, STL TV, ಮೈಸೂರು.